ಸಿಂಹರಾಶಿ ಸಿಂಹರಾಶಿಯವರಿಗೆ ತನ್ನ ರಾಶಿಯಲ್ಲೇ ಕೇತುಗ್ರಹ ಸಂಚಾರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕುಂಠಿತವಾಗಿ ಮಂದಗತಿಯಲ್ಲಿ ಸಾಗ್ತಾ ಇರತಕ್ಕಂಥ ಸಮಯ ಇದು. ಆಗಸ್ಟ್ 17ನೇ ತಾರೀಕಿನ ನಂತರದಲ್ಲಿ ಸೂರ್ಯದೇವರು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆದಾಗ ತನ್ನ ರಾಶಾಧಿಪತಿ ರಾಶಿಯಲ್ಲೇ ಸಂಚರಿಸುವಾಗ ಒಂದೇನಪ್ಪಾ ಅಂತಂದ್ರೆ ಈ ಅಷ್ಟಮ ಶನಿಯಿಂದ ಹಾಗೂ ರಾಹುಕೇತುಗಳಿಂದ ಬೇಸತ್ತಂತ ಸಮಯದಲ್ಲಿ ತನ್ನ ರಾಷ್ಟ್ರಾಧಿಪತಿ ಸ್ವಸ್ಥಾನಕ್ಕೆ ಮರಳಿ ಬಂದಾಗ ಏನಪ್ಪಾ ಅಂತಂದ್ರೆ ಕತ್ಲಲ್ಲಿದ್ದವ್ರಿಗೆ ಸ್ವಲ್ಪ ಬೆಳಕಾಗೋ ರೀತಿ ನಿಂತಂತ ಕೆಲಸ ಕಾರ್ಯಗಳು ಸ್ವಲ್ಪ ನಡತಕ್ಕಂಥದ್ದು. ಆದ್ರೂ ಕೂಡ ಇಲ್ಲಿ ಸೂರ್ಯದೇವರು ಕೇತುಗ್ರಹವನ್ನು ದಾಟಿ ಮುಂದಕ್ಕೆ ಹೋಗ್ಬೇಕಾದ್ರೆ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಒಳ್ಳೆಯದು. ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಸೂರ್ಯಂಗೆ ಸ್ವಲ್ಪ ಗ್ರಹಣ ಹಿಡ್ದಂಗೆ ಈಗ ಕೇತುಗ್ರಹನ ಸೂರ್ಯದೇವರು ದಾಟಿ ಮುಂದಕ್ಕೆ ಹೋಗ್ಬೇಕಾದ್ರೆ ಕನ್ಯಾ ರಾಶಿಗೆ ಹೋಗೋದ್ರೊಳಗೆ ಸಿಂಹರಾಶಿಯವರಿಗೆ ಸ್ವಲ್ಪ ದೇಹಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯತ್ಯಾಸಗಳಾಗಂಥದ್ದು, ಈ ಸರ್ಕಾರ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಆಗಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಗೆ ಈಗ ನಮ್ಮ ನಾಡ ದೊರೆ ಅಂದ್ರೆ ಉದಾಹರಣೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅಂತಾನೆ ಹೇಳ್ಬಹುದು. ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಸಂಬಂಧಪಟ್ಟಂತೆ ಏನಾದ್ರೂ ಏರಿಳಿತಗಳಾಗಂತ ಸಮಯ ಇದಾಗಿರ್ತದೆ. ಲಗ್ನ ಹಾಗೂ ಕುಟುಂಬ ಧನಸ್ಥಾನದಲ್ಲಿ ಬುಧಗ್ರಹ ಲಗ್ನದಲ್ಲೇನೆ ಸೂರ್ಯನೊಟ್ಟಿಗೆ ಗೋಚರಿಸುವಾಗ ಬುಧಾದಿತ್ಯ ಯೋಗ, ಕುಟುಂಬ ಧನಸ್ಥಾನದಲ್ಲಿ ಧನಸ್ಥಾನಾಧಿಪತಿನೇ ಗೋಚರಿಸುವಾಗ ಹಣಕಾಸಲ್ಲಿ ಅಭಿವೃದ್ಧಿ ಅಂತಾನೆ ಹೇಳ್ಬಹುದು. ಕುಟುಂಬ ಧನಸ್ಥಾನದಲ್ಲಿ ಲಕ್ಷ್ಮೀ ನಾರಾಯಣ ಯೋಗ, ಇಲ್ಲಿ ಶುಕ್ರ ಗ್ರಹ ನೀಚನಾಗಿರ್ತಾನೆ. ಹಣಕಾಸು ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸ್ಬೇಕು. ಏನಪ್ಪಾ ಅಂತಂದ್ರೆ ಯಾರಾದ್ರೂ ಕೈ ಸಾಲ ಅಂತಂದೇಳಿ ಇಸ್ಕೊಂಡ್ಬಿಟ್ಟು ಮರಳಿ ವಾಪಸ್ ಕೊಡಲ್ಲ. ಇಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿ ಇರತಕ್ಕಂಥ ಸಮಯದಲ್ಲಿ ಸೆಪ್ಟೆಂಬರ್ 7ನೇ ನಂತರ ಸ್ವಸ್ಥಾನಕ್ಕೆ ಶುಕ್ರ ಹೋದಾಗ ಈ ದಾಯಾದಿ ಕಲಹದಿಂದ ಏನೋ ಒಂದು ಮುಕ್ತಿ ಸಿಗುತ್ತೆ. ಕೋರ್ಟ್ ವ್ಯಾಜ್ಯದಿಂದ ಏನಾದ್ರೂ ಒಂದು ಸಮಸ್ಯೆಗಳ ಪರಿಹಾರ ಆಗಿ ಒಳ್ಳೇದಾಗತ್ತೆ. ಹಣಕಾಸಲ್ಲಿ ಅಭಿವೃದ್ಧಿ ಆಗತ್ತೆ. ಇಲ್ಲಿ ಸುಖ ಸ್ಥಾನಾಧಿಪತಿ ನಿಮ್ಗೆ ಮಂಗಳ ದೇವ ಏಕಾದಶ ಸ್ಥಾನದಲ್ಲಿ ಸಂಚರಿಸುವಾಗ ಸೂರ್ಯದೇವ ಹಾಗೂ ಮಂಗಳ ದೇವನಿಂದ ನಿಮಗೆ ಈ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಶುಭ ಫಲವನ್ನು ನೀವು ವೀಕ್ಷಿಸಬಹುದು. ಪೂರ್ವಾಯಿತ ಪುಣ್ಯಸ್ಥಾನಾಧಿಪತಿ ವೈಸ್ಥಾನ ದ್ವಾದಶ ಸ್ಥಾನದಲ್ಲಿ ಗೋಚರಿಸುವಾಗ ನಿಮ್ಮ ಪೂರ್ವ ಪುಣ್ಯ ಖಾಲಿಯಾಗಿರುತ್ತೆ. ಏನಪ್ಪಾ ಅಂತಂದ್ರೆ ಉದಾಹರಣೆ ಒಂದು ಬ್ಯಾಟ್ರಿ ಚಾರ್ಜಿಂಗ್ ಖಾಲಿ ಆದಂಗೆ, ನಾವ್ ಹೆಂಗೆ ಬ್ಯಾಟ್ರಿ ಚಾರ್ಜ್ ಇಲ್ಲಪ್ಪ ಅಂತಂದ್ರೆ ಚಾರ್ಜ್ ಹಾಕಂತೀವೋ ಆ ತರ ದಾನ ಧರ್ಮಗಳನ್ನ ಅತಿ ಹೆಚ್ಚು ಮಾಡಬೇಕು. ಗುರು ಹಿರಿಯರಿಗೆ ಗೌರವಿಸ್ಬೇಕು. ಎಲ್ಲಾದ್ರೂ ಹೊರಗಡೆ ಒಂದು ಪುಣ್ಯಕ್ಷೇತ್ರ ಅಂತ ಹೋಗ್ತೀರಿ, ಅಲ್ಲೊಂದು ಅನುದಾನ ಮಾಡಿಸ್ತಕ್ಕಂಥದ್ದು, ಬಡವ್ರಿಗೆ ಏನಾದ್ರೂ ವಸ್ತ್ರದಾನ ಫಲದಾನ ಈ ತರತಕ್ಕಂಥದ್ದು ಮಾಡ್ತಕ್ಕಂಥದ್ದು, ನಿಮ್ಮ ಕುಟುಂಬದಲ್ಲೇನೆ ಯಾರಾದ್ರೂ ಸ್ವಲ್ಪ ಹಣಕಾಸಲ್ಲಿ ಹಿಂದುಳಿದಿರ್ತಾರೆ ಅಂಥವ್ರಿಗೆ ಏನಾದ್ರೂ ಧನ ಸಹಾಯ ಮಾಡುವಂಥದ್ದು, ಇಂಥದನ್ನ ಮಾಡ್ತಾ ಹೋದಾಗ ಗುರು ಸೇವೆ ಮಾಡ್ತಾ ಇರ್ತಕ್ಕಂಥದ್ದು, ಇಂಥದ್ದು ಮಾಡ್ತಾ ಹೋದಾಗ ಈ ಪೂರ್ವ ಪುಣ್ಯ ಏನು ಖಾಲಿ ಆಗಿರುತ್ತಲ್ಲ ಅದು ಮತ್ತೆ ನಿಮ್ಗೆ ಒಳಿತಾಗ್ತಾ ಬರುತ್ತೆ. ನೆಕ್ಸ್ಟ್ ಷಷ್ಠ ಸ್ಥಾನಾಧಿಪತಿ ಸಪ್ತಮಾಧಿಪತಿ ಇಲ್ಲಿ ಅಷ್ಟಮದಲ್ಲಿ ವಕ್ರಿಯಾಗಿ ಕಂಟಕ ಶನಿಯಾಗಿ ನಿಮ್ಮನ್ನ ರಾಹು ಒಟ್ಟಿಗೆ ವೀಕ್ಷಿಸ್ತಾನೆ ರಾಶಿನೇ. ಇಲ್ಲಿ ಮೇನ್ ಅತಿ ಮುಖ್ಯವಾಗಿ ನಾವು ಯೋಚನೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸಿಂಹರಾಶಿಯವರು ಕೆಲವರು ದಿಢೀರ್ನೆ ಮದುವೆ ಸಾಗ್ಸೋಂಥದ್ದು, ಯಾವುದೋ ಒಂದು ಹೊಸ ಸಂಬಂಧ ಕೊಟ್ಟು ಅಲ್ಲಿ ಮೋಸ ಹೋಗ್ತಕ್ಕಂಥದ್ದು, ಕೆಲವರು ಏನಾದ್ರೂ ಪ್ರೀತಿ ಪ್ರೇಮ ಅಂತ ಬಿದ್ದು ಮೋಸ ಹೋಗ್ತಕ್ಕಂಥದ್ದು, ಇದ್ರಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಈ ಸಮಯ ಅಷ್ಟು ಒಳ್ಳೇದಲ್ಲ. ನಿಮ್ಗೆ ನವೆಂಬರ್ 1ರ ನಂತರ 12 ದ್ವಾದಶ ಸ್ಥಾನದಿಂದ ಲಗ್ನ ಸ್ಥಾನಕ್ಕೆ ಗುರು ಗೋಚಾರ ಆಗಬೇಕಾದ್ರೆ ಸ್ವಲ್ಪ ಇನ್ನೂ ಅತಿ ಹೆಚ್ಚಿನ ಒಂದು ಶುಭ ಸಮಯ ಬರ್ತದೆ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು. ಇಲ್ಲಿ ಸಪ್ತಮ ಸ್ಥಾನದಲ್ಲಿ ರಾಹು ಲಗ್ನದಲ್ಲಿ ಕೇತು ಇರೋದ್ರಿಂದ ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ. ಮುಂಜಾನೆ 5ರಿಂದ ಒಂದು 6 ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಳಿಕಟ್ಟೆಯನ್ನು ಪೂಜಿಸಿದರೆ ರಾಹುಕೇತು ಶಾಂತಿ ಆಗ್ತದೆ. ಅಷ್ಟಮ ಶನಿ ಶಾಂತಿಗೋಸ್ಕರ ನೀವು ಪ್ರತಿನಿತ್ಯ ಹನುಮಾನ್ ಚಾಲೀಸ ಓದಿ, ಸೂರ್ಯ ಶಾಂತಿಗೋಸ್ಕರ ಹಾಗೂ ನಿಮ್ಮ ರಾಶಾಧಿಪತಿನ ಬಲಪಡಿಸೋಕ್ಕೋಸ್ಕರ ಪ್ರತಿನಿತ್ಯ ಆದಿತ್ಯರ ದೇವ ಓದಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡಿ, ಸರಿಸುಮಾರು ಒಂದು 6ರಿಂದ 7 ಗಂಟೆ ಒಳಗೆ. ಇನ್ನು ಭಾಗ್ಯಸ್ಥಾನಾಧಿಪತಿ ಏಕಾದಶ ಸ್ಥಾನ, ಏನಾದರೂ ಹಿಂದೆ ಪೂರ್ವಜರ ಆಸ್ತಿ ಹಣಕಾಸು ವ್ಯವಹಾರ ಇನ್ನೊಂದು ಮತ್ತೊಂದು ಏನಾದರೂ ನಿಮ್ಮ ಕುಟುಂಬದಲ್ಲಿ ಸೈಟು ನಿವೇಶನ ಮನೆ ಹಂಚಿಕೆ ಬೇರೆ ಹೋಗುವಂಥದ್ದು ಆ ಥರದ್ದು ಏನಾದರೂ ನಡೀತಾ ಇದ್ದಲ್ಲಿ ಮಂಗಳ ದೇವ ಅಂದ್ರೆ ಭೂಮಿ ಪುತ್ರ ಅಂತಂದೇಳಿ ಕರಿತೀವಿ. ಇಲ್ಲಿ ಭಾಗ್ಯಾಧಿಪತಿನೇ ಏಕಾದಶ ಸ್ಥಾನದಲ್ಲಿಂದ ತವ್ರ ಮನೆ ಅಥವಾ ತನ್ನ ಸ್ವಂತ ತಂದೆಯಿಂದ ಹುಟ್ಟಿದ ಮನೆಯಿಂದ ಹುಟ್ಟಿದ ಊರಿನಿಂದ ಏನಾದರೂ ನಿಮ್ಗೆ ಒಳಿತನ್ನು ನೋಡೋಂಥ ಸಮಯ ಇದು. ಭೂಮಿಯಿಂದ ಲಾಭನೆ ನೋಡ್ತಕ್ಕಂಥ ಸಮಯ. ಕರ್ಮಸ್ಥಾನಾಧಿಪತಿ ನೀಚ ಸ್ಥಾನದಲ್ಲಿ ಗೋಚರಿಸುವಾಗ ಶುಕ್ರದೇವ ಕನ್ಯಾ ರಾಶಿಯಲ್ಲಿ ಗೋಚರಿಸುವಾಗ
ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ, ತೊಂದರೆ, ತಾಪತ್ರಯಗಳನ್ನ ನೋಡ್ತಾ ಇರ್ತೀರಿ. ಸೆಪ್ಟೆಂಬರ್ 7 ನಂತರ ಶುಕ್ರದೇವ ಪರಾಕ್ರಮ ಸ್ಥಾನಕ್ಕೆ ಹೋದಾಗ ಕರ್ಮ ಉದ್ಯೋಗದಲ್ಲಿ ಇದ್ದಂಥ ಸಮಸ್ಯೆಗಳು ಪರಿಹಾರ ಆಗಿ ಅಲ್ಲಿಂದಲೂ ಸಹ ನೀವು ಒಳಿತನ್ನ ನೋಡ್ಬೋದು. ಏಕಾದಶ ಸ್ಥಾನಾಧಿಪತಿ ನಿಮ್ಗೆ ಬುಧದೇವ ಕುಟುಂಬ ಧನಸ್ಥಾನ ಹಾಗೂ ತೃತೀಯ ಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಗೋಚರಿಸುವಾಗ ಹಣಕಾಸಿನಿಂದ ಅಭಿವೃದ್ಧಿನೇ ನೋಡ್ತಕ್ಕಂಥದ್ದು. ವ್ಯಯ ಸ್ಥಾನದಲ್ಲಿ ಗುರುವಿನ ಗೋಚಾರ, ಗುರು ಶಾಂತಿ ಇಲ್ಲಿ ಮಾಡ್ಕೊಂತ ಇರಿ. ಗುರುವಾರಗಳಲ್ಲಿ ನಿಮ್ಮ ಇಷ್ಟ ಗುರುಗಳ ದೇವಾಲಯ ದರ್ಶನ ಮಾಡ್ತಕ್ಕಂಥದ್ದು, ಮತ್ತೆ ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಆಗ್ತಕ್ಕಂಥದ್ದು, ವಸ್ತ್ರದಾನಗಳನ್ನ ಮಾಡ್ತಕ್ಕಂಥದ್ದು, ಏನಾದ್ರೂ ಅವ್ರಿಗೆ ಏನ್ ಅವಶ್ಯಕತೆ ಇರುತ್ತೋ ಅಂಥದನ್ನೇನಾದ್ರೂ ದಾನವಾಗಿ ಕೊಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ತಾ ಬಂದಾಗ ಸಿಂಹರಾಶಿಯವರಿಗೆ ಅಶುಭ ಫಲ ಕಡಿಮೆಯಾಗಿ ಶುಭ ಫಲವನ್ನೇ ನೋಡಬಹುದು. ಶುಭವಾಗಲಿ.